ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಮಹಾಗಣಪತಿ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಿದರು. ಸಂಘದ ಅಧ್ಯಕ್ಷ ಮಾರಿಗುಡಿ ಗಣೇಶ್, ತಾಯಿ ಭುವನೇಶ್ವರಿ ಧ್ವಜಾರೋಹಣ ನೆರವೇರಿಸಿದರು. ತಾಳಗುಪ್ಪ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಬೆಕ್ಕೋಡು, ಪ್ರಮುಖರಾದ ಮೆಡಿಕಲ್ ರಾಮಣ್ಣ, ಶಿವರಾಮ್, ಗೋಬಿ ಅಣ್ಣಪ್ಪ, ಏಜೆಂಟ್ ಉದಯ್ ಸೇರಿದಂತೆ ಆಟೋ ಸಂಘದ ಎಲ್ಲ ಸದಸ್ಯರು, ನಿಸರ್ಗ ಶಿಶು ವಿಹಾರದ ಮಕ್ಕಳು, ಸ್ಥಳೀಯ ವರ್ತಕರು, ಮುಖಂಡರು, ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ಇದೇ ವೇಳೆ ಆಸ್ಟ್ರೇಲಿಯಾದ ಪ್ರವಾಸಿಗರು ಆಟೋದಲ್ಲಿ ಕುಳಿತು ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ಶಿವಮೊಗ್ಗ ಜಿಲ್ಲೆಯ ಹಾಗೂ ಸಾಗರ ತಾಲೂಕಿನ ಪರಿಸರ ಗ್ರಾಮದ ಅಸ್ತಮಾ ಮತ್ತು ಒಬ್ಬಸ ವ್ಯಾಧಿಗ್ರಸ್ತರಿಗೆ ಶುಭವಾರ್ತೆಗಳು. ಕೆಮ್ಮು, ಮೂಗಿನಲ್ಲಿ ನೀರು ಬರುವುದು, ಗಂಟಲಿನಲ್ಲಿ ಕಫ ಈ ತರಹದ ವ್ಯಾಧಿಗಳಿಗೆ ಹೈದರಾಬಾದ್ನ ಪ್ರಸಿದ್ಧ ಮೀನಿನ ಔಷಧಿ, ಜೀವಂತ ಮೀನಿನ ಅಮೃತ ಸಮಾನ ದಿವ್ಯ ಔಷಧಿ ನೀಡಲಾಗುತ್ತಿದೆ. ಹಾಗೂ ಸಸ್ಯಾಹಾರಿಗಳಿಗೆ ಬಾಳೆಹಣ್ಣಿನ ಮೂಲಿಗೆ ಕೊಡಲಾಗುವುದು. ಇದೇ ತಿಂಗಳ ನವೆಂಬರ್ 18 ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಕೊಡಲಾಗುವುದು. ಸ್ಥಳ: ಶ್ರೀ ಗಣೇಶ್ ಲಾಡ್ಜ್, ಟಿಂಗರ್ ಬಾರ್ನ ಮೇಲೆ, ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆ, PH ರಸ್ತೆ, KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 0882224032 ಮತ್ತು 8187819995. ಸಾಗರ ಗಾಂಧಿನಗರ ಯುವಕ ಸಂಘದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಬಂಗಾರದ ಬೆಳಗು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಗಾಂಧಿನಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ನಾಡಿನ ಹಿರಿಯ ಸಮಾಜವಾದಿ ಹೋರಾಟಗಾರ ಮತ್ತು ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕಾಗೋಡು ತಿಮ್ಮಪ್ಪರಿಗೆ ಮಲೆನಾಡ ಲೋಹಿಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಸಂಘದ ಅಧ್ಯಕ್ಷ ಸಂತೋಷ ಸದ್ಗುರು, ಉಪಾಧ್ಯಕ್ಷ ಧರ್ಮರಾಜ್, ಖಜಾಂಚಿ ರಾಮಣ್ಣ ಸೇರಿದಂತೆ ವೆಂಕಟೇಶ್ ಬಿಳಿಸಿರಿ, KG ಸಂತೋಷ್, ರಾಘವೇಂದ್ರ, ಶ್ರೀನಿಧಿ, ವಿಷ್ಣುವರ್ಧನ, ರಾಮು ಹೀಗೆ ಹಲವು ಪದಾಧಿಕಾರಿಗಳು, ಸ್ಥಳೀಯರು ಹಾಜರಿದ್ದರು. ನೀಲಾಸ್ ಕೆಫೆ ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ. ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ಒಮ್ಮೆ ಭೇಟಿ ಕೊಡಿ. ನೀಲಾಸ್ ಕೆಫೆ, ಸಾಗರ. ನೀಲಾಸ್ ಕೆಫೆ, ಅಶೋಕ್ ರಸ್ತೆ, ಆಕ್ಸಿಸ್ ಬ್ಯಾಂಕ್ ಪಕ್ಕ, ಸಾಗರ. ಸಾಗರ ತಾಲೂಕಿನ ಹಿರೇಮನೆ ಬಸ್ ನಿಲ್ದಾಣ ಕುಡುಕರ ಅಡ್ಡೆಯಾಗಿದೆ. ಸಂಜೆಯಾಗ್ತಿದ್ದಂತೆ ಕುಡುಕರು ಕಂಠಮಟ್ಟ ಹೆಂಡ ಕುಡಿದು ಬಾಟ್ಲಿಯನ್ನು ಅಲ್ಲೇ ಒಡೆದು ಹಾಕ್ತಾರೆ. ಇದರ ಪರಿಣಾಮವಾಗಿ ಬಸ್ ಹತ್ತಲು ಬರೋ ಸಾರ್ವಜನಿಕರ್ಯಾರು ನಿಲ್ದಾಣದೊಳಗೆ ಕಾಲಿಡೋಕೆ ಹೆದರುವಂಥ ಸ್ಥಿತಿ ಎದುರಾಗಿದೆ. ನಿತ್ಯವೂ ಇಲ್ಲಿಂದ ಸಾಗರಕ್ಕೆ ಓಡಾಡೋ ಪ್ರಯಾಣಿಕರು, ಮಕ್ಕಳು ಬಿಸಿಲು, ಮಳೆ, ಗಾಳಿಗೆ ಮೈಯೊಡ್ಡಿ ನಿಲ್ಲೋದು ಸಾಮಾನ್ಯವಾಗಿದೆ. ಈ ಸ್ಥಿತಿ ಅರಿತ ನಾಗರಾಜ್ ಕೌಲ್ಮನೆ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿದ್ದಾರೆ. ಇಂಥ ದುರವಸ್ಥೆಗೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯ ಜನಪ್ರತಿನಿಧಿಗಳು PDOರಿಗೆ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಸಂಜೆ ವೇಳೆ ಈ ಮಾರ್ಗದಲ್ಲಿ ಬೀಟ್ ಹಾಕೋದ್ರಿಂದ ಕುಡುಕರ ಹಾವಳಿ ತಡೆಯಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ.